ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಆರಾಮಿದ್ದೀರಾ ಅನ್ಕೋತಾ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಫ್ರೆಂಡ್ಸ. ಇವತ್ತು ನೋಡಿರಿ ಫ್ರೆಂಡ್ಸ, ಕೋಕೋನಟ್ ಬರ್ಫಿ ಮಾಡಮಂತ ನೋಡಿರಿ. ಹಸಿ ತೆಂಗಿನಕಾಯಿದು ಬರ್ಫಿ ಮಾಡಮಂತ ಬರ್ರಿ ಫ್ರೆಂಡ್ಸ. ಇಲ್ಲಿ ನೋಡಿರಿ, ಹಸಿ ತೆಂಗಿನಕಾಯಿ ಹೊಡ್ಕೊಂಡು ತುರ್ಕೊಂಡು ಇಟ್ಕೊಂಡ್ಬಿಟ್ಟಿನಿ ನೋಡಿರಿ. ಮತ್ತು ಬೆಲ್ಲ ತೊಗೊಂಡಿನಿ ನೋಡಿರಿ. ಬೆಲ್ಲ ಎಷ್ಟು ತೊಗೊಂಡಿನಿ ಅಂದ್ರೆ, ನಾವು 3 ಬಟ್ಲು ಇವಾಗ ಹಸಿ ತೆಂಗಿನಕಾಯಿ ತೊಗೊಂಡಿನಿ ನೋಡಿರಿ. ಅದಕ್ಕೆ 1.5 ಬಟ್ಲಷ್ಟು ಬೆಲ್ಲ ತೊಗೊಂಡಿನಿ ನೋಡಿರಿ. ಇವಾಗ ಇಲ್ಲಿ ಒಂದು ಕಡೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟಿನಿ ನೋಡಿರಿ. ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಆದ್ಮ್ಯಾಗ ಆ ಕಡೆದಾಗ ನೋಡಿರಿ, ನಾವು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೆ ನೋಡಿರಿ. ಬೇಕಾದ್ರೆ ನೀವು ತುರ್ಕೊಂಡು ತೊಗೋಬೋದು, ಇಲ್ಲ ಅಂದ್ರೆ ಮಿಕ್ಸಿ ಕೂಡ ಹಾಕೋತೀನಿ ಅಂದ್ರೆ ಹಾಕ್ಕೋಬೋದು ನೋಡಿರಿ. ನಾನಿಲ್ಲಿ ಒಂದು ಸ್ವಲ್ಪ ಸಣ್ಣ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ತೊಗೊಂಡ್ಬಿಟ್ಟಿನಿ ನೋಡಿರಿ ಫ್ರೆಂಡ್ಸ. ಇವಾಗ ಅದು ಕಡಾಯಿದಾಗ ಹಾಕ್ಕೊತೀನಿ ನೋಡಿರಿ. ಹಾಕ್ಕೊಂಡು ಒಂದು ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮ್ನಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿರಿ. ಕಲರ್ ಚೇಂಜ್ ಆಗಬಾರ್ದು ನೋಡಿರಿ. ಒಂದು ಸ್ವಲ್ಪ ಒಂದು ಹಸಿ ಅದ್ರದ್ದು ಏನು ಇರುತ್ತೆ ನೋಡಿರಿ, ಒಂದು ಸ್ವಲ್ಪ ಹಸಿ ಕಮ್ಮಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿರಿ. ಜಾಸ್ತಿ ಲೋ ಇಟ್ಟರೆ ಏನಾಗ್ತದೆ ಅಂದ್ರೆ ಹೊತ್ಕೊಂಡು ಬಿಡ್ತದೆ ನೋಡಿರಿ, ಮತ್ತು ಕಲರ್ನೂ ಚೇಂಜ್ ಆಗ್ತದೆ. ಅದಕ್ಕಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಲೋ ಟು ಮೀಡಿಯಮ್ನಾಗೆ ಇಟ್ಬಿಟ್ಟು ಚಂದ ತಿರುಗಿಸ್ಕೊಂತ ಅದನ್ನು ಒಂದು ಸ್ವಲ್ಪ ಹುರ್ಕೊಬೇಕು ನೋಡಿರಿ. ಅದು ಒಂದು 2ರಿಂದ 3 ನಿಮಿಷ ಹುರ್ಕೊಂಡ್ರೆ ಸಾಕು ನೋಡಿರಿ. ಒಂದು ಸ್ವಲ್ಪ ಅದು ಅದರೊಳಗಿರೋಂಥ ನೀರಿನ ಅಂಶನೂ ಕಮ್ಮಿ ಆಗ್ತದೆ ನೋಡಿರಿ. ಇವಾಗ ಫಸ್ಟಿಗೆ ನಾವು 1 ಸ್ಪೂನ್ ತುಪ್ಪ ಹಾಕ್ಕೊಂಡಿನಿ ನೋಡಿರಿ. ಆಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಇನ್ನೂ ಚಂದ ಸರಿಯಾಗಿ ಹುರ್ಕೋಬೇಕು ನೋಡಿರಿ. ನೀವು ಬೇಕಾದ್ರೆ ಹಸಿ ತೆಂಗಿನಕಾಯಿ ಬೇಡಪ್ಪ ಅಂದ್ರೆ ಒಣ ತೆಂಗಿನಕಾಯಿಲೂ ಕೂಡ ಮಾಡ್ಕೋಬೋದು ನೋಡಿರಿ. ಇವಾಗ ಹೆಂಗೂ ಶ್ರಾವಣ ಸ್ಟಾರ್ಟ್ ನೋಡಿರಿ, ಅದಕ್ಕಂತ ಜಾಸ್ತಿ ತೆಂಗಿನಕಾಯಿ ಇರ್ತದೆ. ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ಈ ಥರ ಬರ್ಫಿ ಏನಾದರೂ ಮಾಡ್ಕೋಬೋದು ನೋಡಿರಿ. ಅದಕ್ಕಂತ ಹೇಳಿಬಿಟ್ಟು ನಾನು ಮಾಡಿ ನಿಮ್ಗೆ ತೋರಿಸ್ತಾಯಿದ್ದೀನಿ ನೋಡಿರಿ. ಇವಾಗ ಒಂದು 2-3 ನಿಮಿಷ ಸರಿಯಾಗಿ ಹುರ್ಕೊಂಡ್ಬಿಟ್ಟಿನಿ ನೋಡಿರಿ. ಅದಕ್ಕೀಗ ಬೆಲ್ಲ ಹಾಕ್ಕೊಂಡಿನಿ ನೋಡಿರಿ. ಇದಕ್ಕೆ ನಾವು ನೀರು ಅದೆಲ್ಲ ಏನು ಹಾಕ್ಕೊಳ್ಳೋದು ಬೇಕಾಗಿಲ್ಲ ನೋಡಿರಿ. ಪಾಕ ಬೀಕ ಏನೂ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ನೋಡಿರಿ. ಡೈರೆಕ್ಟ್ ನಾನು ಬೆಲ್ಲನೇ ಹಾಕ್ಕೊಂಡ್ಬಿಟ್ಟಿನಿ ನೋಡಿರಿ. ಮತ್ತು ನಾನು ಕೊಬ್ಬರಿ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕೋವಾಗ ಏಲಕ್ಕಿ ಪುಡಿನೂ ಅದಕ್ಕೆ ಹಾಕ್ಕೊಂಬಿಟ್ಟಿನಿ ನೋಡಿರಿ. ಚಂದ ಸರಿಯಾಗಿ ಅದನ್ನು ಸಣ್ಣಗೆ ಆಗ್ತದೆ ಮತ್ತು ಗಮ್ ಅಂತ ಸರಿಯಾಗಿ ಅದ್ರ ಘಮ್ಮನೂ ಬಿಟ್ಕೋತದೆ ಅಂತ ಹೇಳ್ಬಿಟ್ಟು. ಬೇಕಾದ್ರೆ ನೀವು ಆಮೇಲೂ ಲಾಸ್ಟಿಗೆ ಕುಟ್ಕೊಂಡ್ಬಿಟ್ಟು ಹಾಕೋಬೋದು ನೋಡಿರಿ. ನಾನು ಫಸ್ಟೇ ಹಾಕಿದ್ದೀನಿ ಅಂತ ಇವಾಗ ನೆಕ್ಸ್ಟ್ ಏನು ಹಾಕ್ತಾಯಿಲ್ಲ ನೋಡಿರಿ ಫ್ರೆಂಡ್ಸ. ಬೆಲ್ಲ ಹಾಕಿಬಿಟ್ಟು ಚಂದ ನಾವು ತಿರುಗಿಸ್ಕೋಬೇಕು ನೋಡಿರಿ. ಇವಾಗ ಬರ್ಫಿ ರೆಡಿ ಆಗಬೇಕಂತಂದ್ರೆ ಇವಾಗ ಪ್ಲೇಟ್ನೇ ಹಾಕೋಬೇಕಲ್ರಿ ನಾವು. ಅದಕ್ಕಂತ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪನ ಸವರಿ ಇಟ್ಕೊಂಡು ನೋಡಿರಿ. ಇದು ಫಸ್ಟೇ ಮಾಡ್ಕೊಂಡ್ಬಿಟ್ಟು ಲಾಸ್ಟಿಗೆ ನಮ್ಗೆ ಗಡಿ ಬಿಡಿ ಆಗಂಗಿಲ್ಲ ನೋಡಿರಿ ಫ್ರೆಂಡ್ಸ. ಅದಕ್ಕಂತೇಳಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಒಂದು ಪ್ಲೇಟಿಗೆ ಹಾಕಿಬಿಟ್ಟು ಸವ್ರಿಗೆ ಹೋಗ್ತೀನಿ ನೋಡಿರಿ. ಈ ಕಡೆ ನೋಡಿರಿ, ನೀವು ಚಂದ ನಾವು ಕೈ ಆಡಿಸ್ಕೊತಿದ್ರೆ ಈ ಥರ ರೆಡಿ ಆಗ್ತದೆ ನೋಡಿರಿ ಫ್ರೆಂಡ್ಸ. ಚಂದ ಅದು ಹೆಂಗಾಗ್ತದೆ ಅಂದ್ರೆ ಒಂದು ಸ್ವಲ್ಪ ನಮ್ಗೆ ಗೊತ್ತಾಗ್ತದೆ ನೋಡಿರಿ. ಒಂದು ಉದುರು ಥರ ಆಗಿಬಿಡ್ತು ನೋಡಿರಿ. ಅಷ್ಟಾದ್ರೆ ಸಾಕು ನೋಡಿರಿ. ಒಂದು 4ರಿಂದ 5 ನಿಮಿಷ ಮಾಡ್ಕೊಂಡ್ರೆ ಆರಾಮಾಗಿ ರೆಡಿ ಆಗ್ತದೆ ನೋಡಿರಿ ಫ್ರೆಂಡ್ಸ. ನಾವು ಇಲ್ಲಿ ಫಸ್ಟಿಗೆ ತುಪ್ಪ ಹಾಕೊಂಡು ಇಟ್ಕೊಂಡಿದ್ದೀವಿ ನೋಡಿರಿ. ಅದೇ ಪ್ಲೇಟಿಗೆ ಈಗ ನಾವು ಕೊಬ್ಬರಿ ಇವೆಲ್ಲ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ನೋಡಿರಿ. ಮಿಶ್ರಣನ ಹಾಕ್ಕೊಂಡು ಬಿಡ್ತೀನಿ ನೋಡಿರಿ. ಹಾಕಿಬಿಟ್ಟು ನಾವು ಅದಕ್ಕೆ ಸೆಟ್ ಮಾಡ್ಕೋಬೇಕು ನೋಡಿರಿ. ಬೇಕಂದ್ರೆ ನೀವು ಅದಕ್ಕೆ ಫ್ರಿಜ್ನಾಗ ಕೂಡ ಇಟ್ಕೋಬೋದು. ಇಲ್ಲ ನಮ್ಮ ಹತ್ರ ಫ್ರಿಜ್ ಇಲ್ಲ ಅಂತ ಅಂದ್ರೆ ಆರಾಮಾಗಿ ಹೊರಗಡೆ ಕೂಡ ಇಟ್ಕೋಬೋದು ನೋಡಿರಿ ಫ್ರೆಂಡ್ಸ. ನಾನು ಕೂಡ ಇಲ್ಲಿ ಹೊರಗಡೆನೇ ಇಟ್ಕೊಂಡಿನಿ ನೋಡಿರಿ. ಫ್ರಿಜ್ಜಲ್ಲಿ ಏನೂ ಇಡೋಕ್ಕೆ ಹೋಗಿಲ್ಲ. ಈ ಥರ ಪ್ಲೇಟ್ನಾಗ ಹಾಕಿಬಿಟ್ಟು ಸರಿಯಾಗಿ ಪ್ರೆಸ್ ಮಾಡ್ಕೋಬೇಕು ನೋಡಿರಿ. ಎಲ್ಲ ಅಂದರೆ ಸೆಟ್ ಆಗಬೇಕಲ್ರಿ. ಅದಕ್ಕಂತ ಹೇಳ್ಬಿಟ್ಟು ಕೆಲವೊಬ್ಬರು ಟೀನ್ಯಾಗೂ ಹಾಕ್ಕೋಬೋದು. ಇವಾಗ ನಾವು ಕೇಕೆಲ್ಲ ಮಾಡೋಕ್ಕೆಲ್ಲ ಟೀನ್ ಯೂಸ್ ಮಾಡ್ತಿರ್ತೀವಿ ನೋಡಿರಿ. ಆ ಥರ ಮಾಡ್ಕೋಬೋದು. ಇವಾಗ ಇಲ್ಲ ಅಂತ ಅಂದರೆ ನಂತರ ನೀವು ಕೂಡ ಈ ಒಂದು ತಟ್ಟೆದಾಗ ಹಾಕ್ಕೊಂಡ್ಬಿಟ್ಟು ಸೆಟ್ ಮಾಡ್ಕೋಬೋದು ನೋಡಿರಿ. ಆರಾಮಾಗಿ ಸೆಟ್ ಆಗ್ತದೆ. ಇವಾಗ ಮೇಲೇನೋ ಒಂದು ಸ್ವಲ್ಪ ಅದು ಸ್ಟ್ರಕ್ಚರ್ ಎಲ್ಲ ಚೆನ್ನಾಗಿ ಬರಬೇಕು ಅಂತ ಅಂದ್ರೆ ನಾವು ಒಂದು ಬಟ್ಲಿಗೆ ನೋಡಿರಿ ಒಂದು ಸ್ವಲ್ಪ ತುಪ್ಪ ಸವರಿ ಅದನ್ನು ಕೂಡ ಚೆನ್ನಾಗಿ ಮೇಲಿಂದ ಸವ್ರಬೇಕು ನೋಡಿರಿ. ಅಂದ್ರೆ ಸಾಪ್ ಆಗ್ತದ ಮೇಲೆ ಮತ್ತು ನೋಡೋಕ್ಕೂ ಚೆನ್ನಾಗಿರ್ತದೆ ಅಂತ ಹೇಳಿಬಿಟ್ಟು ನಾನು ಈಗ ಒಂದು ಬಟ್ಲಿಗೆ ಒಂದು ಸ್ವಲ್ಪ ತುಪ್ಪ ಹಚ್ಬಿಟ್ಟು ಸವ್ರಕ್ಕೆ ಹೋಗ್ತೀನಿ ನೋಡಿರಿ. ಮತ್ತು ಸರಿಯಾಗಿ ಅದು ಸೆಟ್ನೂ ಆಗ್ತದೆ ನೋಡಿರಿ. ಒಂದು ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಿದ್ರೆ ಒಂದಕ್ಕೊಂದು ಚೆನ್ನಾಗಿ ಅಂಟ್ಕೊಂಡ್ಬಿಟ್ಟು ಸೆಟ್ ಆಗ್ತದೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೋಗ್ತೀನಿ ನೋಡಿರಿ. ಅದಕ್ಕೆ ಸೆಟ್ ಆಗೋಕ್ಕೆ ನಾವು ಫ್ರಿಜ್ನಾಗ ಇಟ್ಕೊಂಡ್ರೆ ಒಂದು ಅರ್ಧ ಗಂಟೆದಾಗ ಸೆಟ್ ಆಗ್ತದೆ ರೀ. ಕಡೆಗಿಟ್ರೆ ಒಂದೂವರೆ ಅವರ್ 2 ಅವರ್ ಆದರೂ ಬೇಕಾಗ್ತದೆ ನೋಡಿರಿ. ಯಾಕಂದ್ರೆ ಬೆಲ್ಲ ಕರಗದ ಮೇಲೆ ಚಂದ ಅದಕ್ಕೆ ಪಾಕ ಆಗಿಬಿಡ್ತದಲ್ರಿ. ಆರಾಮಾಗಿ ಸೆಟ್ ಆಗ್ತದೆ ರೀ. ನಾನು ಒಂದು ಸ್ವಲ್ಪ ಇವಾಗ ಬಿಸಿ ಇರೋವಾಗಲೇ ನೋಡಿರಿ ಈ ಥರ ಕಟರ್ನ ತೊಗೊಂಡ್ಬಿಟ್ಟು ಅದಕ್ಕೆ ಮಾರ್ಕ್ ಮಾಡ್ಕೋಗ್ತೀನಿ ನೋಡಿರಿ. ಆಮೇಲೆ ನಾವು ಶೇಪ್ನ ತೊಗೋಬೋದು ಅಂತ ಹೇಳಿಬಿಟ್ಟು ಫಸ್ಟಿಗೆ ಒಂದು ಸ್ವಲ್ಪ ಮಾರ್ಕ್ ಮಾಡ್ಕೊಂಡು ಇಟ್ಕೋಗ್ತೀನಿ ನೋಡಿರಿ. ಬೇಡ ಅಂದರೆ ನೀವು ಆಮೇಲೂ ಮಾಡ್ಕೋಬೋದು ರೀ. ಆ ಥರ ಏನೋ ಫಸ್ಟಿಗೆ ಮಾಡ್ಕೋಬೇಕು ಅಂತ ಏನಿಲ್ಲ. ಆದ್ರೆ ಚೆನ್ನಾಗಿ ಬರ್ತದೆ ಅಂಥೇಳಿ ಫಸ್ಟ್ ನಾನು ಸ್ವಲ್ಪ
ಮಾಡ್ಕೊಂಡು ಇಟ್ಕೋಗ್ತೀನಿ ನೋಡಿರಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೋಬೋದು ನೋಡಿರಿ. ದೊಡ್ಡದು ಚಿಕ್ಕದು ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೋಬೋದು. ನಾನಿಲ್ಲಿ 1-2 ಅವರು ಹೊರಗಡೆನೇ ಇಟ್ಟು ನೋಡಿರಿ, ಫ್ರಿಜ್ನಾಗ ಏನೂ ಇಟ್ಟಿಲ್ಲ ಅಂತ ಫಸ್ಟೇ ಹೇಳಿದ್ದೀನಿ. ಮತ್ತು ಆಮೇಲೆ ನೋಡಿದೆ ನೋಡಿರಿ, ಸೆಟ್ ಆಗಿಬಿಟ್ಟು ನನ್ನ ಮಕ್ಳಿಗೆ ಅರ್ಜೆಂಟ್ ಇತ್ತು, ಅದಕ್ಕಂತ ಅವ್ರಿಗೂ ತೆಗ್ದು ಕೊಟ್ಟಿನಿ ನೋಡಿರಿ. ಆಮೇಲೆ ಹಿಂಗೆ ಕಡ್ಚಿಲಿಂತ ಒಂದು ಸ್ವಲ್ಪ ಮಾರ್ಕ್ ಮಾಡ್ಕೊಂಬಿಟ್ಟು ತೆಗಿಲಿತ್ತೀನಿ ನೋಡಿರಿ. ಯಾಕಂದ್ರೆ ಕೊಬ್ಬರಿ ನೋಡಿರಿ, ನಾವು ಎಷ್ಟು ಕಟ್ಲಿಂದ ಮಾಡ್ರೂ ಅದು ಬೇಗ ಕಟ್ನೂ ಆಗಂಗಿಲ್ಲ, ಅದಕ್ಕಂತ ಕಡ್ಚಿಲಿಂತ ಮಾರ್ಕ್ ಮಾಡಿಬಿಟ್ಟು ತಗೋಗ್ತೀನಿ ನೋಡಿರಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಮಾಡ್ಕೊಬೋದು ನೋಡಿರಿ ಫ್ರೆಂಡ್ಸ. ನೋಡ್ಬೋದು ನೀವು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದದಂತ. ಬೆಲ್ಲ ಬೇಡ ಅಂತಂದ್ರೆ ನೀವು ಸಕ್ಕರೆ ಕೂಡ ಹಾಕ್ಕೋಬೋದು ನೋಡಿರಿ. ಬೆಲ್ಲ ಹೆಚ್ಚು ಕಮ್ಮಿ ನೀವು 2 ಬಟ್ಲು ಕೂಡ ಹಾಕ್ಕೋಬೋದು. ಇಲ್ಲ ಬೇಡ ನಮಗೆ ಕಮ್ಮಿ ಬೇಕಾದಂದ್ರೆ ಕಮ್ಮಿ ಕೂಡ ಹಾಕ್ಕೋಬೋದು ನೋಡಿರಿ. ಮತ್ತು ನೀರು ಅದೆಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ. ನೋಡ್ಬೋದು ನೀವು ಚೆನ್ನಾಗಿ ಬರ್ತಾವೆ ನೋಡಿರಿ ಫ್ರೆಂಡ್ಸ್. ಮತ್ತು ತಿನ್ನೋಕ್ಕಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತಾವೆ ನೋಡಿರಿ. ನೀವು ಮನೆಯಲ್ಲಿ ಮಾಡಿ ನೋಡಿರಿ ಫ್ರೆಂಡ್ಸ, ನಿಮಗೂ ಇಷ್ಟ ಆಗ್ತದಂತ ಅನ್ಕೋತೀನಿ ರೀ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದದ್ದು. ಬೇಕಾದ್ರೆ ನೀವು ಡ್ರೈ ಫ್ರೂಟ್ಸನ್ನು ಮೇಲೆ ಹಾಕ್ಕೋಬೋದು ನೋಡಿರಿ. ನಾನಿಲ್ಲಿ ಏನೂ ಹಾಕಿಲ್ಲ. ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು, ಇಲ್ಲಾಂದ್ರೆ ಕಸಗಸಿನೂ ಕೂಡ ಹುರಿದ್ಬಿಟ್ಟು ಹಾಕ್ಕೋಬೋದು ನೋಡಿರಿ, ಅದನ್ನು ಚೆನ್ನಾಗಿರ್ತದೆ. ನಾನು ಇಲ್ಲಿ ಏನೂ ಹಾಕಿಲ್ಲ ನೋಡಿರಿ, ಪ್ಲೇನಾಗೆ ಮಾಡಿದ್ದೀನಿ ನೋಡಿರಿ ಫ್ರೆಂಡ್ಸ. ಬೇಕಾದ್ರೆ ನೀವು ಇಷ್ಟ ಇದ್ದರೆ ಹಾಕ್ಕೋಬೋದು ನೋಡಿರಿ. ಮತ್ತು ಇವಾಗ ನಿಮ್ಗೆ ಈ ಥರ ಕಾಣ್ತಿರ್ಬೋದು. ಶೇಪ ಕೂಡ ಚೆನ್ನಾಗಿ ಬರ್ತದೆ ನೋಡಿರಿ ಫ್ರೆಂಡ್ಸ. ನಾವು ಬೇಕಂದ್ರೆ ಕೈಯಿಂದ ಕೂಡ ಸೆಟ್ ಮಾಡ್ಕೋಬೋದು. ಯಾಕಂದ್ರೆ ಬೆಲ್ಲದ ಪಾಕ ನೋಡಿರಿ ಆರಾಮಾಗಿ ಸೆಟ್ ಆಗ್ತದೆ ನೋಡಿರಿ ಫ್ರೆಂಡ್ಸ. ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನೀವು ಮನೇಲಿ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ. ಇಷ್ಟ ಆದ್ರೆ ಒಂದು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಮ್ಮ ವಿಡಿಯೋನ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಇದೇ ಥರ ಒಳ್ಳೆ ವಿಡಿಯೋಗೋಗಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನಾನಿಲ್ಲಿ ನಿಮ್ಗೆ ಮುರಿದು ಕೂಡ ತೋರಿಸೋಗ್ತೀನಿ ನೋಡಿರಿ ಫ್ರೆಂಡ್ಸ. ಒಳಗಡೆವರೆಗೂ ಫುಲ್ ಜ್ಯೂಸಿ ಥರ ಆಗಿಬಿಟ್ಟಿದೆ ನೋಡಿರಿ. ಮತ್ತು ತಿನ್ನೋಕ್ಕಂತೂ ಸೂಪರಾಗಿ ಬಂದಿತ್ತು ನೋಡಿರಿ ಫ್ರೆಂಡ್ಸ. ನೀವು ಮನೆಯಲ್ಲಿ ಮಾಡಿ ಫ್ರೆಂಡ್ಸ. ಜೈ ಶ್ರೀರಾಮ್.